ಗಾಜಾ ಪಟ್ಟಿಯಲ್ಲಿ ನಡೀತಾ ಇರುವಂತಹ ನರಮೇಧ ಇನ್ನಾದ್ರೂ ಕೊನೆಗೊಳ್ಳಲಿದೆಯಾ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸಿರುವಂತಹ ಗಾಜಾ ಶಾಂತಿ ಮಂಡಳಿ ಅಂದ್ರೆ ಬೋರ್ಡ್ ಆಫ್ ಪೀಸ್ ಮಧ್ಯಪ್ರಾಚ್ಯದ ಇತಿಹಾಸವನ್ನ ಬದಲಾಯಿಸಬಹುದಾ? ಈ ಮಂಡಳಿಯಲ್ಲಿ ಭಾರತಕ್ಕೆ ನೀಡಿರುವಂತಹ ಆಹ್ವಾನದ ಹಿಂದಿನ ಮರ್ಮ ಏನು? ಕೇವಲ ಉದ್ಯಮಿಗಳು ಮತ್ತೆ ಆಯ್ದ ರಾಜತಾಂತ್ರಿಕರಿರುವಂತಹ ಈ ಸಮಿತಿ ದಶಕಗಳ ಕಾಲದ ಸಂಘರ್ಷವನ್ನ ಬಗೆಹರಿಸೋದಿಕ್ಕೆ ಸಾಧ್ಯನಾ, ಅಥವಾ ಇದು ವಿಶ್ವಸಂಸ್ಥೆಗೆ ಪರ್ಯಾಯವಾಗಿ ಟ್ರಂಪ್ ಸೃಷ್ಟಿ ಮಾಡ್ತಾ ಇರುವಂತಹ ಹೊಸ ಜಾಗತಿಕ ಪ್ರಭಾವಿಗಳ ಕ್ಲಬ್ ಮಾತ್ರನಾ? ಇಡೀ ವಿಶ್ವದ ಕಣ್ಣು ಈಗ ವಾಷಿಂಗ್ಟನ್ ಮತ್ತೆ ಗಾಜಾ ಪಟ್ಟಿಯತ್ತ ನೆಟ್ಟಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗಾಜಾ ಬೋರ್ಡ್ ಆಫ್ ಪೀಸ್ ಅನ್ನುವಂತಹ ನೂತನ ಮತ್ತೆ ಅಷ್ಟೇ ವಿವಾದಾತ್ಮಕ ಮಂಡಳಿಯನ್ನ ಘೋಷಿಸಿದ್ದಾರೆ. ಇದು ಕೇವಲ ಒಂದು ಕದನ ವಿರಾಮದ ಒಪ್ಪಂದ ಅಲ್ಲ, ಬದಲಿಗೆ ಗಾಜಾದ ಆಡಳಿತ, ಭದ್ರತೆ ಮತ್ತೆ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ಪುನರ್ರಚಿಸುವಂತಹ ಒಂದು ಬೃಹತ್ ಯೋಜನೆ ಅಂತ ಟ್ರಂಪ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಈ ಮಂಡಳಿಯು ಗಾಜಾದಲ್ಲಿ ಶಾಂತಿಯನ್ನ ತರುತ್ತಾ, ಅಥವಾ ಇದು ಅಮೆರಿಕದ ನೇತೃತ್ವದ ಹೊಸ ಮಾದರಿಯ ರಾಜಕೀಯ ಆಟನ? ಭಾರತದಂತಹ ದೇಶಗಳಿಗೆ ಇದರಲ್ಲಿ ಸಿಕ್ಕಿರುವಂತಹ ಸ್ಥಾನದ ಅರ್ಥ ಏನು? ಟ್ರಂಪ್ ಅವರ ಈ ಯೋಜನೆಯು ಕೇವಲ ರಾಜತಾಂತ್ರಿಕರನ್ನ ಒಳಗೊಂಡಿಲ್ಲ, ಇಲ್ಲಿ ಬದಲಿಗೆ ಇದು ವಿಶ್ವದ ಪ್ರಭಾವಿ ಉದ್ಯಮಿಗಳು, ಮಾಜಿ ರಾಜಕಾರಣಿಗಳು ಮತ್ತೆ ತಜ್ಞರ ಸಮೂಹ ಆಗಿದೆ. ಡೊನಾಲ್ಡ್ ಟ್ರಂಪ್ ಅವರೇ ಈ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ ಈವರೆಗಿನ ಯಾವುದೇ ಶಾಂತಿ ಪ್ರಕ್ರಿಯೆಯಲ್ಲಿ ಅಮೆರಿಕದ ಅಧ್ಯಕ್ಷರೇ ನೇರವಾಗಿ ಇಂತಹ ಮಂಡಳಿಯ ಮುಖ್ಯಸ್ಥರಾಗಿರಲಿಲ್ಲ. ಇದರಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ, ಟ್ರಂಪ್ ಅಳಿಯ ಜೆರೆಡ್ ಕುಶ್ನರ್, ಮಧ್ಯಪ್ರಾಚ್ಯಕ್ಕೆ ಅಮೆರಿಕದ ಶಾಂತಿ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತೆ ಬ್ರಿಟನ್ನ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಅವರಂತಹ ವ್ಯಕ್ತಿಗಳಿದ್ದಾರೆ. ಈ ಸಮಿತಿಗೆ ವಿಶ್ವ ಬ್ಯಾಂಕ್ ಅಧ್ಯಕ್ಷ ಅಜಯ್ ಬಂಗಾ ಅವರ ಸೇರ್ಪಡೆಯು ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಮಂಡಳಿಯ ಅಡಿಯಲ್ಲಿ ಗಾಜಾದ ದೈನಂದಿನ ಆಡಳಿತವನ್ನ ನಡೆಸೋದಕ್ಕೆ ನ್ಯಾಷನಲ್ ಕಮಿಟಿ ಫಾರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಗಾಜಾವನ್ನ ರಚನೆ ಮಾಡಲಾಗಿದೆ. ಇದರ ನೇತೃತ್ವವನ್ನ ಪ್ಯಾಲೆಸ್ತೀನ್ನ ಗೌರವಾನ್ವಿತ ತಂತ್ರಜ್ಞ ಮತ್ತೆ ಆಡಳಿತಗಾರ ಅಲಿ ಶಾತ್ ವಹಿಸಲಿದ್ದಾರೆ. ಬಂದೂಕುಗಳ ಬದಲಿಗೆ ಮೆದುಳಿಗೆ ಆದ್ಯತೆ ಅನ್ನೋದು ಈ ಒಂದು ಸಮಿತಿಯ ಘೋಷವಾಕ್ಯ ಆಗಿದೆ. ಈ ಯೋಜನೆಯ ಅತ್ಯಂತ ಚರ್ಚಿತ ಅಂಶ ಏನು ಅಂತ ಅಂದ್ರೆ ಭಾರತಕ್ಕೆ ಸಿಕ್ಕಿರುವಂತಹ ಆಹ್ವಾನ ಮತ್ತೆ ಅದಕ್ಕೆ ನಿಗದಿಪಡಿಸಲಾಗಿದೆ ಅನ್ನಲಾದಂತಹ ಒಂದು ಮೊತ್ತ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತೆ ಅರಬ್ ದೇಶಗಳ ಎರಡರ ಜೊತೆಗೂ ಉತ್ತಮ ಸಂಬಂಧ ಹೊಂದಿರುವಂತಹ ಏಕೈಕ ದೇಶ ಭಾರತ ಅನ್ನೋದು ಟ್ರಂಪ್ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ವರದಿಗಳ ಪ್ರಕಾರ ಈ ಮಂಡಳಿಯಲ್ಲಿ ಖಾಯಂ ಸ್ಥಾನ ಪಡೆಯೋದಕ್ಕೆ ಸದಸ್ಯ ದೇಶಗಳು $1 ಬಿಲಿಯನ್ ಅಂದ್ರೆ ಸುಮಾರು 9,000 ಕೋಟಿ ರೂಪಾಯಿಯನ್ನ ಪಾವತಿಸಬೇಕಾಗತ್ತೆ. ಈ ಹಣವನ್ನ ಗಾಜಾದ ಮೂಲಭೂತ ಸೌಕರ್ಯ, ಆಸ್ಪತ್ರೆ ಮತ್ತೆ ಶಿಕ್ಷಣ ಸಂಸ್ಥೆಗಳ ಪುನರ್ ನಿರ್ಮಾಣಕ್ಕೆ ಬಳಸಲಾಗುವುದು ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಇದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಹೊಸ ಮಾದರಿಯಾಗಿದ್ದು, ಟ್ರಂಪ್ ಅವರ ವ್ಯಾಪಾರ ರಾಜತಾಂತ್ರಿಕತೆಯನ್ನ ಇಲ್ಲೂ ಕೂಡ ತೋರಿಸಿದ್ದಾರೆ. ಶಾಂತಿ ಮಂಡಳಿ ಯಶಸ್ಸು ಗಾಜಾದಲ್ಲಿನ ಭದ್ರತೆಯ ಮೇಲೆ ನಿಂತಿದೆ. ಈಗ ಇದಕ್ಕಾಗಿ ಟ್ರಂಪ್ ಇಂಟರ್ನ್ಯಾಷನಲ್ ಸ್ಟೆಬಿಲೈಸೇಷನ್ ಫೋರ್ಸ್ ಅಂದ್ರೆ ISF ಅನ್ನುವಂತ ಒಂದು ಹೊಸ ಪಡೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಮಾಸ್ ಸಂಘಟನೆಯನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸೋದು ಈ ಪಡೆಯ ಪ್ರಮುಖ ಗುರಿ. ಗಾಜಾವನ್ನ ಭಯೋತ್ಪಾದನಾ ಮುಕ್ತ ವಲಯವನ್ನಾಗಿ ಮಾಡೋದು ಮತ್ತೆ ಅಲ್ಲಿನ ಸುರಂಗ ಮಾರ್ಗಗಳನ್ನ ನಾಶ ಪಡಿಸೋದು ಉದ್ದೇಶ ಅಂತ ಈ ಮಂಡಳಿ ಹೇಳಿದೆ. ಆದ್ರೆ ಸೈನ್ಯ ಯಾರದ್ದು? ಈ ಪಡೆಯಲ್ಲಿ ಅಮೆರಿಕದ ಜೊತೆಗೆ ಅರಬ್ ದೇಶಗಳು ಮತ್ತೆ ಇತರ ಮಿತ್ರ ರಾಷ್ಟ್ರಗಳ ಸೈನಿಕರಿರುವಂತಹ ಸಾಧ್ಯತೆ ಇದೆ. ಭಾರತವು ಕೇವಲ ಶಾಂತಿ ಮಂಡಳಿಯಲ್ಲಿರಲಿದೆಯಾ ಅಥವಾ ಸೈನ್ಯವನ್ನು ಕಳುಹಿಸಲಿದೆಯಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಈ ಯೋಜನೆಯ ಬಗ್ಗೆ ಜಾಗತಿಕ ತಜ್ಞರು ಹಲವು ಪ್ರಮುಖ ಅಂಶಗಳನ್ನ ಎತ್ತುತ್ತಾ ಇದ್ದಾರೆ. ಈ ಬಾರಿ ಶಾಂತಿ ಪ್ರಕ್ರಿಯೆಯು ಕೇವಲ ಮಾತುಕತೆಗೆ ಸೀಮಿತ ಆಗಿಲ್ಲ, ಬದಲಿಗೆ ಬೃಹತ್ ಬಂಡವಾಳ ಹೂಡಿಕೆಯ ಜೊತೆಗೆ ಬರ್ತಾ ಇದೆ. ಹಣ ಮತ್ತೆ ಅಭಿವೃದ್ಧಿಯ ಆಮಿಷವು ಯುದ್ಧವನ್ನ ಕೊನೆಗೊಳಿಸಬಹುದು ಅಂತ ಕೆಲವು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಮಂಡಳಿಯಲ್ಲಿ ಟರ್ಕಿಯ ಸೇರ್ಪಡೆಯನ್ನ ಇಸ್ರೇಲ್ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ. ಟರ್ಕಿ ಅಧ್ಯಕ್ಷ ಎರ್ದೋಗನ್ ಮತ್ತೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ನಡುವಿನ ಶೀತಲ ಸಮರವು ಟ್ರಂಪ್ ಅವರ ಈ ಮಂಡಳಿಗೆ ಮೊದಲ ದೊಡ್ಡ ಅಡ್ಡಿಯಾಗಬಹುದು. ಹಾಗೆ ಟ್ರಂಪ್ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನ ಬದಿಗಿಟ್ಟು ತಮ್ಮದೇ ಆದಂತಹ ಸ್ವತಂತ್ರ ಮಂಡಳಿಯನ್ನ ರಚನೆ ಮಾಡ್ತಾ ಇರೋದು ಅಂತಾರಾಷ್ಟ್ರೀಯ ಕಾನೂನುಗಳ ಮೇಲೆ ಯಾವ ಪರಿಣಾಮವನ್ನ ಬೀರುತ್ತೆ ಅನ್ನುವಂತಹ ಆತಂಕ ತಜ್ಞರಲ್ಲಿದೆ. ಅಧಿಕಾರದಿಂದ ಹೊರಹಾಕಲ್ಪಟ್ಟಂತ ಹಮಾಸ್ ಈ ಯೋಜನೆಯನ್ನ ಒಪ್ಕೊಳ್ಳುತ್ತಾ, ಅಥವಾ ಇದು ಮತ್ತೊಂದು ಸುತ್ತಿನ ಅಂತರ್ಯುದ್ಧಕ್ಕೆ ಕಾರಣ ಆಗುತ್ತಾ ಅನ್ನೋದು ಮಿಲಿಟರಿ ತಜ್ಞರ ಪ್ರಶ್ನೆ ಆಗಿದೆ. ಭಾರತವು ಈ ಒಂದು ಆಹ್ವಾನವನ್ನ ಸ್ವೀಕರಿಸೋದು ದೊಡ್ಡ ಜವಾಬ್ದಾರಿಯಾಗಿದೆ. ಗಾಜಾದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಭಾರತದ ಕಂಪನಿಗಳಿಗೆ ದೊಡ್ಡ ಅವಕಾಶಗಳು ಸಿಗಬಹುದು. ಪ್ಯಾಲೆಸ್ತೀನ ಜನರ ಹಕ್ಕುಗಳು ಮತ್ತೆ ಇಸ್ರೇಲ್ನ ಭದ್ರತೆಯ ನಡುವೆ ಭಾರತವು ಸಮತೋಲನವನ್ನ ಕಾಯ್ದುಕೊಳ್ಬೇಕಾಗತ್ತೆ. ಡೊನಾಲ್ಡ್ ಟ್ರಂಪ್ ಅವರ ಈ ಗಾಜಾ ಶಾಂತಿ ಮಂಡಳಿಯು ಒಂದು ಹೈ ರಿಸ್ಕ್ ಮತ್ತೆ ಹೈ ರಿವಾರ್ಡ್ ಯೋಜನೆಯಾಗಿದೆ. ಇದೇನಾದ್ರೂ ಯಶಸ್ವಿಯಾದ್ರೆ ಗಾಜಾವು ಮಧ್ಯಪ್ರಾಚ್ಯದ ಆರ್ಥಿಕ ಕೇಂದ್ರವಾಗಿ ಬದಲಾಗಬಹುದು. ವಿಫಲ ಆದ್ರೆ ಇದು ಕೇವಲ ಪ್ರಭಾವಿ ದೇಶಗಳ ಒಂದು ದುಬಾರಿ ಕ್ಲಬ್ ಆಗಿ ಉಳಿಯಲಿದೆ. ಟ್ರಂಪ್ ಅನುಸರಿಸ್ತಾ ಇರುವಂತಹ ಧೋರಣೆ, ಅವರ ಜನವಿರೋಧಿ ನೀತಿಗಳು, ಎಲ್ಲದರಲ್ಲೂ ಲಾಭಕೋರತನದ ಉದ್ದೇಶಗಳು
ಟ್ರಂಪ್ ಮೇಲೆ ಇಸ್ರೇಲ್ಗಿರುವಂತ ಹಿಡಿತ, ಇವೆಲ್ಲವನ್ನ ನೋಡಿದ್ರೆ ಈ ಸಮಿತಿಯ ಉದ್ದೇಶಗಳ ಬಗ್ಗೆ ಗಂಭೀರ ಸಂಶಯ ಬರೋದಂತೂ ಸಹಜ. ಆದ್ರೆ ದಶಕಗಳಿಂದ ಬಾಂಬ್ ದಾಳಿ ಮತ್ತೆ ಹಸಿವಿನಿಂದ ಕಂಗೆಟ್ಟಿರುವಂತಹ ಗಾಜಾದ ಜನರಿಗೆ ಈ ಮಂಡಳಿಯು ಕನಿಷ್ಠ ಪಕ್ಷ ಒಂದು ಹೊಸ ಭರವಸೆಯನ್ನಂತೂ ನೀಡಿದೆ. ಟ್ರಂಪ್ ಅವರ ಈ ಮಹತ್ವಾಕಾಂಕ್ಷೆಯ ಆಟವು ಜಗತ್ತಿನಲ್ಲಿ ಹೊಸ ಮಾದರಿಯ ಶಾಂತಿಯನ್ನ ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರ, ಈ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.